ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಮನ್ವಿತಾ ಮತ್ತು ನಾನು ಕಿನ್ನಿಗೋಳಿಗೆ ಹೊರಟಿದ್ದೇವೆ. ಕಿನ್ನಿಗೋಳಿ ಚರ್ಚ್ ಇವತ್ತು ಆ್ಯನ್ಯುವಲ್ ಫೀಸ್ಟ್, ಹಾಗಾಗಿ ಪೂಜೆಗೆ ನಾವು ಹೊರಟಿದ್ದೇವೆ. 10 ಗಂಟೆಗೆ ಪೂಜೆ ಇದೆ. ಹಾಗೆ ಇವಾಗ ಗಂಟೆ 8 ಆಗ್ತಾ ಬಂತು. ಇವಾಗ ನಾವು ಹೊರಟಿದ್ದೇವೆ. ಹಾಗೆ ಜಾನ್ ಅವರು ಸ್ವಲ್ಪ ಲೇಟಾಗಿ ಬರ್ತಾರೆ. ಮನ್ವಿತಾ ಮತ್ತು ನಾನು ಇವಾಗ ಬೇಗ ಹೋಗ್ತೇವೆ. ನಮಗೆ ಪೂಜೆಗೆ ಅಟೆಂಡ್ ಆಗಬೇಕು ಅಂತ ಇದೆ, ಹಾಗಾಗಿ ಬೇಗನೆ ಹೊರಟದ್ದು. ನೋಡಿ, ಸಿಂಪಲ್ ಆಗಿ ರೆಡಿಯಾಗಿದ್ದೇವೆ. ಓಕೆ, ಇನ್ನು ನಾವು ಹೊರಡ್ತೇವೆ. ಮತ್ತೆ ಹೋಗಿ ಅಲ್ಲಿ ಮೀಟ್ ಆಗೋಣ. ಬಾಯ್. ನಾವಿವಾಗ ಚರ್ಚಿಗೆ ರೀಚ್ ಆದೆವು. ಸ್ವಲ್ಪ ಬೇಗನೆ ನಾವು ರೀಚ್ ಆದೆವು. ಹಾಗಾಗಿ ಮೊದಲೇ ನಾವು ಮೇಣದ ಬತ್ತಿಯನ್ನು ಹೊತ್ತಿಸಿ ಮತ್ತೆ ಚರ್ಚಿನೊಳಗೆ ಹೋದೆವು. ನೋಡಿ, ಕಿನ್ನಿಗೋಳಿ ಸಂತ ಮರೆಯದ್ದು ಸಂತೆ ನೋಡಿ. ಎಲ್ಲ ಕಡೆ ಸಂತೆ ಸಂತೆ, ತುಂಬ ದೊಡ್ಡ ಸಂತೆ ಅಂತೆ ಕಿನ್ನಿಗೋಳಿಯಲ್ಲಿ ಹಬ್ಬಕ್ಕೆ ಆಗೋದು.
ಇದು ಕಿನ್ನಿಗೋಳಿಯ ಸ್ಪೆಷಲ್ ಸ್ಕೂಲಿನ ಮಕ್ಕಳು ಮಾಡಿದ ಕೆಲವೆಲ್ಲ ವಸ್ತುಗಳು ನೋಡಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ತುಂಬ ವಸ್ತು ಇದ್ದವು, ತುಂಬಾ ವೆರೈಟಿಯಾಗಿ ಮಾಡಿದರು ನೋಡಿ. ಈ ಥರ ರಬ್ಬರ್ ಬ್ಯಾಂಡ್ಸ್, ಅದೇ ರೀತಿ ಫ್ಲವರ್ಸ್, ಹಾಗೆಯೇ ಫಿನೈಲ್, ಅದನ್ನೆಲ್ಲ ಕಿನ್ನಿಗೋಳಿಯ ಸ್ಪೆಷಲ್ ಸ್ಕೂಲಿನ ಮಕ್ಕಳು ತಯಾರಿಸಿದ್ದು. ಹಬ್ಬದ ಪೂಜೆಯನ್ನು ಮುಗಿಸಿ ಸ್ವಲ್ಪ ಸಂತೆಯನ್ನೆಲ್ಲ ಸುತ್ತಾಡಿಕೊಂಡು ಆಮೇಲೆ ಹಬ್ಬದ ಊಟವನ್ನು ಮಾಡಿ ನಾವು ಇವಾಗ ವಾಪಸ್ ಬರ್ತಾ ಇದ್ದೇವೆ. ಇವತ್ತು ನಾನು ಚಿಕನ್ ಸಾರು ಮಾಡುವ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ತುಂಬ ಸಮಯದ ಮೊದಲೊಮ್ಮೆ ಶೇರ್ ಮಾಡಿದ್ದೆ ನನ್ನ ವಿಧಾನದಲ್ಲಿ ನಾನು ಹೇಗೆ ಚಿಕನ್ ಸಾರು ಮಾಡ್ತೇನೆ ಅಂತ ಹೇಳಿ. ತುಂಬಾ ಸಿಂಪಲ್ ಆಗಿ ಮಾಡ್ತಿರೋದು. ಇದರ ರೆಸಿಪಿಯನ್ನು ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಬನ್ನಿ ಇವಾಗ ಮಸಾಲವನ್ನೆಲ್ಲ ಫ್ರೈ ಮಾಡಿ ರೆಡಿ ಮಾಡೋಣ. ಚಿಕನ್ ಸಾರು ಮಾಡಲಿಕ್ಕೆ ಇಲ್ಲಿ ಮಸಾಲವನ್ನು ಫ್ರೈ ಮಾಡ್ತೇನೆ. ಇವಾಗ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡಿದ್ದೇನೆ. ಇಲ್ಲಿ 12 ಬ್ಯಾಡಗಿ ಮೆಣಸು ತೊಗೊಂಡಿದ್ದೇನೆ. ಹಾಗೆಯೇ ಒಂದು 8 ಗಿಡ್ಡ ಮೆಣಸು ತೊಗೊಂಡಿದ್ದೇನೆ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ತೇನೆ. ನೋಡಿ ಇವಾಗ ಇದು ಫ್ರೈ ಆಯಿತು. ಇದನ್ನು ತೆಗಿತೇನೆ. ನೋಡಿ ಇಲ್ಲಿ 2 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬಡೆಸೊಪ್ಪನ್ನು ಹಾಕಿದ್ದೇನೆ. ಇವಾಗ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತೇನೆ. ನೋಡಿ ಇದು ಫ್ರೈ ಆಯಿತು. ಇದನ್ನು ಇವಾಗ ತೆಗಿತೇನೆ. ನೋಡಿ ಇಲ್ಲಿ ಸ್ವಲ್ಪ ಸ್ಪೈಸಸ್ಸನ್ನು ತೊಗೊಂಡಿದ್ದೇನೆ. ಚಕ್ಕೆ, ಲವಂಗ, ಸ್ವಲ್ಪ ಕಾಳುಮೆಣಸು, ಏಲಕ್ಕಿ, ಜಾಯಿಕಾಯಿ ಮತ್ತು ಹೂವು, ಅದನ್ನೆಲ್ಲ ತೊಗೊಂಡಿದ್ದೇನೆ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ತೇನೆ. ಇದು ಕೂಡ ಫ್ರೈ ಆಯಿತು, ಸಾಕು. ಇಲ್ಲಿ 1/4 ಟೀ ಸ್ಪೂನ್ ಆಗುವಷ್ಟು ಮೆಂತೆಯನ್ನು ತೊಗೊಂಡಿದ್ದೇನೆ. ಅದನ್ನು ಇವಾಗ ಫ್ರೈ ಮಾಡ್ತೇನೆ. ನೋಡಿ ಇವಾಗ ಇದು ಕೂಡ ಸಾಕು, ತೆಗಿತೇನೆ. ಸ್ವಲ್ಪ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಆಗುವುದು. ನೋಡಿ ಇವಾಗ ಸಾಸಿವೆ ಚಟ್ಪಟ ಅಂತ ಹೇಳ್ತಾ ಇದೆ. ಇದು ಕೂಡ ಸಾಕು. ಇವಾಗ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಆ ಎಣ್ಣೆಗೆ ಬೆಳ್ಳುಳ್ಳಿಯನ್ನು ಹಾಕ್ತೇನೆ. ಬೆಳ್ಳುಳ್ಳಿಯನ್ನು ಜಜ್ಜಿ ತೊಗೊಂಡಿದ್ದೇನೆ. ಈ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ಹಾಕಿದರೆ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ. ಒಂದು 10-15 ಎಸಳು ಆಗ್ಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಹಾಕಿದರೆ ಚಿಕನ್ ಸಾರು ಚೆನ್ನಾಗಿ ಟೇಸ್ಟಾಗಿ ಬರ್ತದೆ. ಅದಕ್ಕೇ ಸ್ವಲ್ಪ ಕರಿಬೇವನ್ನು ಹಾಕಿದೆ. ಕರಿಬೇವು ಕೂಡ ಹಾಗೆ ಒಂದು ಮುಷ್ಟಿ ಆಗುವಷ್ಟು ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇದಕ್ಕೆ ಇವಾಗ ನೀರುಳ್ಳಿಯನ್ನು ಹಾಕ್ತೇನೆ. ಇಲ್ಲಿ 2 ಮಧ್ಯಮ ಗಾತ್ರದ ನೀರುಳ್ಳಿಯನ್ನು ತಗೊಂಡಿದ್ದೇನೆ. ಇವಾಗ ನೀರುಳ್ಳಿಯನ್ನು ಕೂಡ ಇದರ ಜೊತೆಗೇ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ನೀರುಳ್ಳಿ ಫ್ರೈ ಆಗ್ತಾ ಬಂತು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೇನೆ. ಈ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಬಾಡಿಸಿಕೊಳ್ತೇನೆ. ನೋಡಿ ಇವಾಗ ಇದು ಫ್ರೈ ಆಯಿತು, ಸಾಕು. ಕೊನೆಯದಾಗಿ ಕಾಯಿ ತುರಿಯನ್ನು ಫ್ರೈ ಮಾಡ್ತೇನೆ. ಇಲ್ಲಿ ನಾನು ದೊಡ್ಡ 1 ತೆಂಗಿನಕಾಯಿಯನ್ನು ತುರಿದು ತೊಗೊಂಡಿದ್ದೇನೆ. ಇವಾಗ ಸ್ವಲ್ಪ ಸ್ವಲ್ಪ ಹಾಕಿ ಫ್ರೈ ಮಾಡ್ತೇನೆ. ಒಮ್ಮೆಲೆ ಹಾಕಿದರೆ ಚೆನ್ನಾಗಿ ಫ್ರೈ ಆಗುವುದಿಲ್ಲ. ಹಾಗಾಗಿ 2 ಬ್ಯಾಚ್ ಮಾಡಿ ಇಲ್ಲಿ ಫ್ರೈ ಮಾಡ್ತೇನೆ. ಸ್ವಲ್ಪ ರಸಿನ ಹಾಕ್ತೇನೆ. ನೋಡಿ ಇವಾಗ ಕಾಯಿ ತುರಿ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಬಂತು. ಒಳ್ಳೆ ಘಮ ಬರ್ತಾ ಇದೆ. ಇನ್ನು ಇವಾಗ ಇದನ್ನು ಕೂಡ ತೆಗಿತೇನೆ. ತೆಗೆದು ಇನ್ನೊಂದು ಸಾರಿ ಉಳಿದ ಕಾಯಿ ತುರಿಯನ್ನು ಫ್ರೈ ಮಾಡ್ತೇನೆ. ಚಿಕನ್ ಸಾರು ಮಾಡಲಿಕ್ಕೆ ಬೇಕಾದ್ದನ್ನೆಲ್ಲ ಫ್ರೈ ಮಾಡಿ ಆಯಿತು. ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕ್ತೇನೆ. ಇವಾಗ ಇದನ್ನು ನಾನು ಗ್ರೈಂಡ್ ಚಿಕನ್ ಬೇಯಿಸ್ಲಿಕ್ಕೆ ಇಡ್ತೇನೆ. ಮಸಾಲ ಗ್ರೈಂಡ್ ಆಗ್ತಾ ಇದೆ. ಇವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ತೇನೆ. ತುಪ್ಪವನ್ನು ಹಾಕಿ ಆಯ್ತು. ಇನ್ನು ಸ್ವಲ್ಪ ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಕೂಡ ಹಾಕ್ತೇನೆ. ಕರಿಬೇವನ್ನು ಹಾಕಿದೆ. ಇವಾಗ 2 ನೀರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ.
ಇವಾಗ ಇದಕ್ಕೆ ಒಂದು ತುಂಡು ಶುಂಠಿ ಹಾಗೂ 2 ಕಾಯಿ ಮೆಣಸನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಒಂದು ಟೊಮೆಟೊವನ್ನು ಹಾಕ್ತೇನೆ. ಶುಂಠಿ ಟೊಮೆಟೊವನ್ನು ಇವಾಗ ಸ್ವಲ್ಪ ಬಾಡಿಸ್ಕೊಳ್ತೇನೆ. ನೋಡಿ, ಇವಾಗ ಇದು ಸಾಕು, ಅದು ಸಾಕು. ಇನ್ನು ಚಿಕನನ್ನು ಹಾಕ್ತೇನೆ. ಇವಾಗ ಈ ಚಿಕನ್ಗೆ ಸ್ವಲ್ಪ ಅರಸಿನವನ್ನು ಹಾಕ್ತೇನೆ. ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತೇನೆ. ಇವಾಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಿಸ್ಕೊಳ್ಬೇಕು. ಇನ್ನಿದು ಚೆನ್ನಾಗಿ ಬೇಯಲಿ, ಅಷ್ಟೊತ್ತಿಗೆ ಮಸಾಲ ಕೂಡ ರೆಡಿ ಆಗ್ತದೆ. ಇವಾಗ ಮಸಾಲವನ್ನು ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೇನೆ. ಹಾಗೆಯೇ ಗ್ರೈಂಡರ್ ತೊಳೆದ ನೀರನ್ನು ಕೂಡ ಸಪ್ರೇಟಾಗಿ ತೊಗೊಂಡಿದ್ದೇನೆ. ಇವಾಗ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ನಾನೀಗ ಇದಕ್ಕೆ ಮಸಾಲವನ್ನು ಹಾಕ್ತೇನೆ. ಇವಾಗ ಬೇಕಾದಷ್ಟು ನೀರನ್ನು ಕೂಡ ಹಾಕ್ತೇನೆ. ಇವಾಗ ನೋಡಿ, ಮಸಾಲೆ ಎಲ್ಲ ಹಾಕಿ ಇಷ್ಟು ತೆಳು ಮಾಡಿಟ್ಟಿದ್ದೇನೆ. ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಇವಾಗ ಚಿಕನ್ ಸಾರು ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಕೂಡ ಚೆನ್ನಾಗಿ ಕುದಿ ಬರಬೇಕು, ಆಮೇಲೆ ಗ್ಯಾಸನ್ನು ಆಫ್ ಮಾಡೋದು. ನೋಡಿ, ರುಚಿಯಾದ ಚಿಕನ್ ಸಾರು ರೆಡಿ ಆಯಿತು. ನೋಡಿ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.